ಮಾಡಬೇಕು ಅಂತ ಕಾರ್ಮಿಕ ಇಲಾಖೆ ಯೋಚನೆ ಮಾಡ್ತಾ ಇದೆ. 10 ಅವರ್ ಆಗ್ಬಿಟ್ರೆ ಸೊ ಯಾವ ರೀತಿ ಇರುತ್ತೆ ಕೆಲಸ ಮಾಡೋದಕ್ಕೆ, ಸರಿ ಇದೆಯಾ ಅದು? ಸರ್, ಈಗ 8 ಅವರ್ ಕೆಲಸ ಮಾಡುವಾಗಲೇ ಅವ್ರ ಕಾರ್ಮಿಕರಿಗೆ ಯಾವ ವೇತನ ಕೊಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಕರೆಕ್ಟ್. ಅವರಿಗೆ ಭವಿಷ್ಯ ನಿಧಿ ಏನು ಕೊಡಬೇಕು, ಅವ್ರು ಏನು ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು ಅಂತ ಕಾರ್ಮಿಕರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲ. ಈಗ 10 ಅವರ್ ಮಾಡೋದ್ರಿಂದ ಈ ಸರ್ಕಾರಕ್ಕಾಗುವಂಥ ಲಾಭವೇನು? ಬಂಡವಾಳಶಾಹಿಗೋಸ್ಕರ ನೀವು ಮಾಡ್ತಾ ಇರೋದಕ್ಕೋಸ್ಕರ ಕಾರ್ಮಿಕರನ್ನ ಯಾಕೆ ನೀವು ಸಾಯಿಸ್ತೀರಾ ಅಲ್ವಾ? 8 ಅವರ್ ಡ್ಯೂಟಿ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನ ಸಾಕಬೇಕಾಗೋ ಅವಶ್ಯಕತೆ ಇದೆಯಾ ಇಲ್ವಾ ಅಲ್ವಾ? 10 ಅವರ್ ಯಾಕೆ ನೀವು ಮಾಡ್ತೀರಾ? ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ? ನಿಮ್ಮ ಸ್ವಾವಲಂಬನೆಗೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಲ್ಲ? ನಿಮ್ಮ ಅದರ ಪ್ರಯೋಜನವೇನು? ಕಾರ್ಮಿಕ ಇಲಾಖೆ ಯೋಚನೆ ಮಾಡ್ತಾರೆ 10 ಅವರ್ ಆಗ್ಬಿಟ್ರೆ ಸರಿ ಇದೆ ಅನ್ಸುತ್ತಾ ನಿಮ್ಗೆ? ಇಲ್ಲ, ತುಂಬಾ ಕಷ್ಟ ಆಗುತ್ತೆ. ತುಂಬಾ ನೈಟ್ ಬೇರೆ ಹೋಗೋಕ್ಕೂ ಆಗಲ್ಲ, ತುಂಬಾ ಕಷ್ಟ. ಬಸ್ಗಳು ಸಿಗೋದು ಕಷ್ಟ ಆಗುತ್ತೆ, ಹಂಗಾಗಿ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. 9 ಅವರ್ ಅಂತ ಹೇಳಿನೇ ಅದಕ್ಕಿಂತ ಜಾಸ್ತಿ ಉಳಿಸ್ಕೊಂತಾ ಇದ್ದಾರೆ. 10 ಅವರ್ ಅಂತಂದ್ರೆ ಇನ್ನೂ ಜಾಸ್ತಿ ಇಲ್ಲ, ಆ ತರ ಮಾಡಿದ್ರೆ ನಾವು ಕೆಲ್ಸಗಳಿಗೆ ಸ್ವಲ್ಪ ಇದಾಗಬೇಕಾಗುತ್ತೆ. ಸ್ವಲ್ಪ ಸ್ಟ್ರೈಕ್ ಮಾಡಿ ಅವ್ರಿಗೆ ನಾವು ಇದು ಮಾಡ್ಬೇಕು ಅಷ್ಟೇ. ಹೌದಾ, ಇನ್ನು ನಮ್ಗೇನು ಅಷ್ಟು ವಿಷಯ ಗೊತ್ತಿಲ್ಲ. ಮಾಡಿದ್ರೆ ನಾವು ಆಮೇಲೆ ಕ್ರಮ ತಗೊಳ್ಬೋದು. ಎಲ್ಲ ವರ್ಕರ್ಸ್ ಒಂದಾಗಿ ಕ್ರಮ ತಗೊಳ್ಬೋದು. ನಾವು 10:30 ಇಂದ 6:30. ನಾವು ಮಗ್ ಪ್ರಿಂಟಿಂಗ್. 10 ಅವರ್ ಮಾಡಬೇಕು ಅಂತ ಕಾರ್ಮಿಕ ಇಲಾಖೆ ಯೋಚನೆ ಮಾಡ್ತಾ ಇದೆ. 10 ಅವರ್ ಕೆಲಸ ಆಗ್ಬಿಟ್ರೆ ಹೇಗಿರುತ್ತೆ? ಸರಿ ಇಲ್ಲ. ಯಾಕಂದ್ರೆ ನಾವು 8 ಅವರ್ ಮಾಡೋಕ್ಕೆ ಆಗಲ್ಲ. ಸಾಯಂಕಾಲ ಆಗುತ್ತೆ, ಬಸ್ಗಳು ಸಿಗಲ್ಲ, ಮಳೆ ಬರುತ್ತೆ, ಏನಕ್ಕೂ ಒಂದು ತೊಂದರೆನೇ ಆಗಲ್ಲ. 8 ಅವರ್ ಅದು ಕರೆಕ್ಟಾಗಿದೆ. 10 ಅವರ್ ಮಾಡೋಕ್ಕಾಗಲ್ಲ, 9 ಅವರು ಮಾಡೋಕ್ಕಾಗಲ್ಲ. ಆಗಲ್ಲ. ಅಂದ್ರೆ 10 ಅವರ್ ದಿನಕ್ಕೆ 10 ಅವರ್ ಕೆಲಸ ಮಾಡಿಸ್ಬಿಟ್ಟು ವಾರದಲ್ಲಿ 2 ದಿನ ವೀಕ್ ಆಫ್ ಕೊಡ್ತೀನಿ ಅಂತಾರೆ. ಆಗಲ್ಲ. ನಾವು ನಿಧಾನಕ್ಕೆ 8 ಅವರ್ ಮಾಡೋದೇ ಕರೆಕ್ಟ್. ಆಗಲ್ಲ. 10 ಅವರ್ ವರ್ಕಿಂಗ್ ಅವರ್ ಇನ್ಮೇಲೆ ಸರಿ ಅನ್ಸುತ್ತಾ ಅದು? ಹೌದಾ? ಆ ಥರ ಮಾಡಬಾರ್ದಲ್ಲ ಸರ್. ಆ ರೀತಿ ಮಾಡಬೇಕಂತ ಆಲೋಚನೆ ಇದೆ. ಆ ಥರ ಮಾಡಬಾರ್ದಲ್ಲ, ತಪ್ಪು ತಾನೇ ಅದು. ನೀವೇನು ಎಷ್ಟೊತ್ತು ಕೆಲಸ ಮಾಡ್ತೀರಿ ಇವಾಗ? 8 ಅವರೇ ಮಾಡೋದು. ಏನು ಮಾಡ್ತೀರಾ? ನಾವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀವಿ. ಅದರಲ್ಲೂ ಓವರ್ ಟೈಮ್ ಎಲ್ಲ ಇರುತ್ತೆ? ಇಲ್ಲ, ನಾವು ಮಾಡೋ ಹತ್ರ ಓಟಿ ಇಲ್ಲ, ಏನಿಲ್ಲ. 10 ಅವರ್ ಮಾಡ್ಬಿಟ್ರೆ ನಿಮ್ಗೆ ಎಷ್ಟು ಸಮಸ್ಯೆ ಆಗುತ್ತೆ? ಯಾವ ರೀತಿ ಸಮಸ್ಯೆ ಆಗುತ್ತೆ? ಹೌದು, ನಮಗೂ ಲಾಸ್ ಆಗುತ್ತೆ.